ಕರೆಕ್ಟಾಗಿ ಹೇಳಿದ್ದೀರಾ ಸರ್. ಕಾಲ್ ಹಿಡಿಯೋದು ನಮ್ಮ ಊರಿನ ಸಂಸ್ಕೃತಿ, ಕಾಲ್ ಎಳೆಯೋದಲ್ಲ. ರೂಪೇಶ್ ಶೆಟ್ಟಿ ಅವರೇ ನಟಿಸಿ ಡೈರೆಕ್ಟ್ ಮಾಡಿರುವಂಥ ಮೂವಿ ಜೈ ಇವತ್ತು ರಿಲೀಸ್ ಆಗಿದೆ. ನಿನ್ನೆ ನಾನು ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದೆ. ಮೂವಿ ಹೋಲ್ ಇನ್ ಆಲ್ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್. ಹೀರೋ ಬಂದ್ಬಿಟ್ಟು ಕಥೆಯಲ್ಲಿ ಒಂದು ಪಾರ್ಟಿ ಕಾರ್ಯಕರ್ತನ ಕೆಲಸ ಮಾಡ್ತಿರ್ತಾರೆ. ಊರಲ್ಲಿ ಅದೇನೇ ಸಮಸ್ಯೆ ಇದ್ರೂ ಒಂದು ಊರವ್ರಿಗೆ ಆಮೇಲೆ ಎಮ್ ಎಲ್ ಎ ಅವ್ರಿಗೆ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಆಗಿ ನಿಂತ್ಕೊಂಡು ಕಾಂಪ್ರಮೈಸು ಆ ಥರ ಎಲ್ಲ ಮಾಡ್ಕೊಂಡು ಎಮ್ ಎಲ್ ಎ ಅವ್ರ ಜೊತೆ ಚೆನ್ನಾಗಿರ್ತಾರೆ. ಬಟ್ ಊರಲ್ಲಿರೋ ತೊಂದರೆಗಳ ಬಗ್ಗೆ ಅಷ್ಟೊಂದು ತಲೆಗೆ ಹಾಕ್ಕೊತಾ ಇರಲ್ಲ. ಬಟ್ ಯಾವಾಗ ಅವ್ರು ಪರ್ಸ್ನಲಾಗಿ ತಟ್ಟುತ್ತೆ, ಒಂದು ಎಮೋಷ್ನಲ್ ಸೀನ್ ಇದೆ. ಆ ಎಮೋಷ್ನಲ್ ಸೀನಲ್ಲಿ ಆ್ಯಕ್ಚುಲಿ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಬೇಕು ಅಂತ ಕಾಯ್ತಿದ್ದೆ. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸ್ಪೆಷಲ್ ಮೆನ್ಷನ್ ಮಾಡಬೇಕು ಅಂದರೆ ಆ್ಯಂಬ್ಯುಲೆನ್ಸ್ ಡ್ರೈವರ್ ಅವರು ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಆ್ಯಕ್ಚುಲಿ ಪರ್ಸನಲ್ ತುಂಬ ಇಷ್ಟ ಆಗೋದ್ರು. ತುಂಬ ಜಾಲಿಯಾಗಿ ಆಡಾಡ್ಕೊಂಡು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಕಾಮಿಡಿ ಸೀನ್ಸು ಎಮೋಷ್ನಲ್ ಸೀನ್ಸ್ ಎಲ್ಲ ಸೈಡ್ಗೆ ಇಟ್ಟರೆ ಹೀರೋಗೆ ಒಂದು ಪರ್ಪಸ್ ಬರುತ್ತೆ. ಆ ಪರ್ಪಸ್ ಬಂದಮೇಲೆ ಅದು ಯಾವ ಥರ ಊರಿನ ಸಮಸ್ಯೆಗಳನ್ನು ತಲೆಗೆ ಹಾಕ್ಕೊಂಡು ಯಾವ ಥರ ಸಾಲ್ವ್ ಮಾಡೋದು ಕೊಡ್ತಾರೆ ಅನ್ನೋದೇ ಕತೆ. ಚೆನ್ನಾಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫು ನನಗೆ ತುಂಬಾ ಇಷ್ಟ ಆಯಿತು. ಸುನೀಲ್ ಶೆಟ್ಟಿ ಅವ್ರಿಗೆ ಒಂದೊಳ್ಳೆ ಫೈಟ್ ಕೊಟ್ಟಿದ್ದಾರೆ. ಆ ಫೈಟ್ನ ಅವರಂತೂ ಆಬ್ವಿಯಸ್ಲಿ ತುಂಬ ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮೂಡಿ ಬಂತು. ಥಿಯೇಟ್ರಲ್ಲಿ ನೋಡುವಾಗ ಆಬ್ವಿಯಸ್ಲಿ ಹಿಂದ್ಗಡೆಯಿಂದ ಒಳ್ಳೆ ಅಪ್ಲಾಸ್ ಸಿಗ್ತಾ ಇತ್ತು ಸುನೀಲ್ ಶೆಟ್ಟಿ ಅವ್ರ ಎಂಟ್ರಿಗೆ. ಅವರ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಅಂತ ಹೇಳ್ಬೋದು, ನಾಟ್ ಓನ್ಲಿ ಕ್ಯಾಮಿಯೋ. ಫೈನಲಿ ಒಂದು ಹೇಳ್ಬಿಡ್ತೀನಿ, ಎಮ್ ಎಲ್ ಎ ಅವ್ರ ಪಾತ್ರ ಇದೆಯಲ್ಲ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಾರ್ಮಲಿ ಮೂವೀಸಲ್ಲಿ ಎಮ್ ಎಲ್ ಎ ಪಾತ್ರ ಅಂದರೆ ಬೇಕಾಬಿಟ್ಟಿಯಾಗಿ ದೌರ್ಜನ್ಯ ಮಾಡ್ತಾರೆ, ಅವ್ರು ಇಷ್ಟ ಬಂದಂಗೆ ಎಲ್ಲರನ್ನ ಸಾಯಿಸ್ಕೊಂಡು ಓಡಾಡ್ತಾರೆ. ಬಟ್ ಇದರಲ್ಲಿ ವೈಲೆನ್ಸ್ ಇದ್ರೂ ಒಂದು ಪ್ರಾಕ್ಟಿಕಾಲಿಟಿ ಜೊತೆ ಮಾಡ್ತಾರೆ. ಎಲ್ಲೂ ನಿಮ್ಗೊಂಥರ ಎಮ್ ಎಲ್ ಎಗೆ ತುಂಬ ಬಿಲ್ಡಪ್ ಕೊಟ್ಟಂಗೂ ಕಾಣಿಸಲ್ಲ, ಆ್ಯಂಡ್ ಆ ಪವರ್ನ ಆ ಥರ ಮಿಸ್ಯೂಸ್ ಮಾಡ್ಕೊಂಡಂಗೆ ತೋರಿಸೋದು ನಿಮಗೆ ಕಾಣಿಸಲ್ಲ. ಸೊ ಇಷ್ಟು ಹೇಳ್ತಾ ನಾನು ರಿವ್ಯೂ ಮುಗಿಸ್ತಾ ಇದ್ದೀನಿ. ಕೆಳಗೆ ರೇಟಿಂಗ್ಸ್ ಕೊಟ್ಟಿದ್ದೀನಿ ನೋಡಿ. ನಾನು ನಿಮ್ಮ ವಿಜಯ್ ಜೈ, ಸೈನಿಂಗ್ ಆಫ್. ಜೈ ಕನ್ನಡಾಂಬೆ, ಜೈ ಅಪ್ಪು ಬಾಸ್, ಜೈ ಮುನೇಶ್ವರ ಸ್ವಾಮಿ.